ಎಕ್ಸಾಮ್ ಹೇಗೈತೆ ಪೇಪರ್ಸ್ ಇರೋ ಮೇಲೆ ವೇರ್ ಇಸ್ ಯುವರ್ ಪೇಪರ್ಸ್ ಎಲ್ಲ ಪೇಪರ್ಸ್ ಇಷ್ಟಾಗೈತೆ He's actually very grateful to you. Thank you so much. The videos may be like ಈಗಿನ ಯಂಗ್ಸ್ಟರ್ಸ್ಗೆ ಹೆಂಗೆ ಯು ಶುಡ್ ಟೀಚ್ ದೇಮ್ ಅಂತ ಅವ್ರ ಭಾಷೆಯಲ್ಲಿ ಅವ್ರ ಅಟೆನ್ಷನ್ ಸ್ಪಾನ್ ಡಿಫ್ರೆಂಟ್ ಇದೆ ನಮಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನರೇಷನ್ ಕಂಪೇರ್ ಮಾಡಿದ್ರೆ ಸೊ ಅದನ್ನ ನೀವು ಹೇಳ್ಕೊಟ್ಟಿದ್ದೀರಾ ಸರ್ ಬರೀ ನೀವು ಒನ್ ಶಾಟ್ ಇಂದಾನೆ ಓದಿರೋದು ಸರ್ ಬೇರೆ ಏನು ಓದಿ ಯಾಕೆ ಒಂದು ವರ್ಷ ಏನು ಮಾಡ್ತಾ ಇದ್ರಿ ನೀವು ಇನ್ನೇದು ಓದ್ಬೇಕಂತ ನನಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೆಯಾ ನಾನು ನೋಡಿದೆ ಈಸ್ ಕಮಿಂಗ್ ಅಂಡ್ ಟೆಲಿಂಗ್ ಮಿ ಆಲ್ ದ ಬೆಸ್ಟ್ ಸರ್ ಅಂತ ಸೊ ನೆಕ್ಸ್ಟ್ ಎಕ್ಸಾಮ್ ಮೇಕ್ ಶೂರ್ ದಟ್ ಯು ಡೂ ಸೇಮ್ ಲೈಕ್ ದಿಸ್ ಅಂತ ನಮ್ಮ ಅಮ್ಮ ಅಂತಿದ್ರು ನಿಮ್ಮದು ಮತ್ತು ಅಂಬೇಡ್ಕರ್ ಫೋಟೋ ನಮ್ಮ ಮನೇಲಿ ದೊಡ್ಡದಾಗಿ ಹಾಕಿಸ್ಬೇಕು ಎಂತಿಗೆ ಮಾರ್ಕ್ಸ್ ಅದರಿಂದ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದೆ ಅದಕ್ಕೆ ಹೇಳ್ತಿದ್ದೆ ಓ ಥ್ಯಾಂಕ್ ಯು ಬಿಕಾಸ್ ಆಫ್ ಯು ಓನ್ಲಿ ಐ ಕುಡ್ ಗೆಟ್ ದಟ್ ಮಚ್ ಸ್ಕೋರ್ಸ್ ಥ್ಯಾಂಕ್ ಯು ಸೊ ಮಚ್ 23 ಚಾನಲ್ ನೋಡಿದ್ದೀನಿ ಸರ್ MCQs ನೀವು ಕೊಟ್ಟಿದ್ದಂಗೆ ಇತ್ತು ಅಂದರೆ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸ್ವಲ್ಪ ಚೇಂಜ್ ಇತ್ತು ನಂಬರ್ ಬಟ್ ಸ್ಟಿಲ್ ಸೇಮ್ ಆಲ್ಮೋಸ್ಟ್ ಫಾರ್ಮ್ಯಾಟ್ ಸೇಮ್ ಇತ್ತು ಟೈಪ್ ಆಫ್ ಕ್ವೆಶನ್ಸ್ MCQs ಫುಲ್ ಔಟ್ ಆಫ್ ಔಟ್ ಮಾಡಿ ಏನು ಫುಲ್ ಖುಷಿ ಆಯಿತು 65+ ಬರ್ದನ್ನ ಕಾನ್ಫಿಡೆನ್ಸ್ ಇದೆ ಎಲ್ಲ ಕ್ರೆಡಿಟ್ಸು ನಿಮಗೆ ಹೋಗಬೇಕು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಫಿಸಿಕ್ಸ್ ಕೂಡ ಹಾಕ್ಬಿಡ್ಲಿ ಹಂಗೆ ಫಿಸಿಕ್ಸ್ ಆಗ್ಬಿಡಕ್ಕಂತೆ ಓಕೆ ನೆಕ್ಸ್ಟ್ ಆಮೇಲೆ CET ಹಿಂಗೆ ಫುಲ್ ರಾಕ್ ಮಾಡಿಬಿಟ್ಟು ಎಲ್ಲ ರಾಕ್ ಮಾಡ್ಬಿಡ್ತಾರೆ ಓಕೆ ವೆರಿ ಗುಡ್ ಫುಲ್ CET ಫುಲ್ ಬರಬೇಕು ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ ಅದ್ರಲ್ಲಿ ಕಾನ್ಫಿಡೆನ್ಸ್ ಇದೆ ಇದ್ರಲ್ಲಿ ಚೆನ್ನಾಗಿ ಸೊ ಯು ಓಕೆ ನಾನೇ ನಿನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬನ್ನಿ ಒಂದು 2 ವರ್ಷ ಸೊ ಐ ಆಮ್ ಹೋಲ್ಡಿಂಗ್ ದ ಪೇಪರ್ ಸೊ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಐ ಆಮ್ ಸೋ ಹ್ಯಾಪಿ ತುಂಬ MCQ ಸೇಮ್ ಬಂದಿದೆ ಆ್ಯಂಡ್ ಇನ್ನೇ ಏನು ಸೇಮ್ ಬಂದು ಹೇಳಿ ಸರ್ MCQs ಇಂಟಿಗ್ರೇಷನ್ ಮಾಡಿಸಿದ್ರಲ್ಲ 3 ಮಾರ್ಕ್ಸ್ ಅಂತ ಅನಾಲಿಸಿಸ್ ಹೆಂಗಿತ್ತು ಹಂಗೆ ಬಂದಿತ್ತು ಸೆಕ್ಷನ್ ವೈಸ್ ಫಾಲೋ ಮಾಡ್ಬೋದಾ ಸರ್ ಆರಾಮಾಗಿ ಫಾಲೋ ಮಾಡ್ಬೋದು ಡಿಟ್ಟು ಸರ್ ನೀವು ಏನು ಕೊಟ್ಟಿದ್ರಿ ಅದೇ ಬಂದಿತ್ತು ವೆರಿ ನೈಸ್ ವೆರಿ ಮ್ಯಾಟ್ರಿಕ್ಸ್ ಅಷ್ಟೇನೆ ಮ್ಯಾಟ್ರಿಕ್ಸು ಡಿಟರ್ಮಿನೆಂಟ್ಸು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತೂ ಸೇಮ್ ಅಪ್ಲಿಕೇಶನ್ ಇಂಟಿಗ್ರಲ್ಸ್ ಅದೇ ಬಲೂನ್ ಕ್ವೆಶ್ಚನ್ ಓಕೆ ಸೇಮ್ ಸ್ಪೆರಿಕಲ್ ಕಂಟೈನ್ 10 ಬ್ಲಾಕ್ ಬಾಲ್ 5 ವೈಟ್ ಬಾಲ್ಸ್ ಸೇಮ್ ನೆನೆ ಮಾಡ್ಸಲ್ವೋ ಸರ್ ರಿವಿಷನ್ ಮಾಡಿಸಿದ್ರಲ್ಲ ಅದೇ ಬಂದಿದೆ ಪ್ರಾಬಬಿಲಿಟಿನೂ ಸೇಮ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಬಾಕ್ಸ್ ಕಂಟೈನ್ಸ್ 2 ಗೋಲ್ಡ್ ಕಾಯಿನ್ಸ್ ಬಾಕ್ಸ್ ಟು ಕಂಟೈನ್ ಸೇಮ್ ಒನ್ x-2 x-3 so very nice to see all of you so how was the paper finally ಸರ್ ಈಸಿ ಇತ್ತು ಚೆನ್ನಾಗಿ ಮಾಡಿದ್ರಾ ಹೌದು ಸರ್ 60 ಮಾರ್ಕ್ಸ್ ಎಕ್ಸಾಮ್ ಹೇಗಿತ್ತು ಆರಾಮಾಗಿ 60+ ಬರುತ್ತೆ ಸರ್ 60 ಅಷ್ಟೇನಾ ಸರ್ ಅದು MCQs ಏನಾದ್ರು ಮಾರ್ಕ್ಸ್ ಹೋದ್ರೆ ಒಂದು ಸ್ವಲ್ಪ ಹೋದ್ರೆ ಅಂತ 60 ಮಾರ್ಕ್ಸ್ ವಿಡಿಯೋ ನೋಡಿದೆ ಅದು 7 ಡೇಸ್ ಹೋಗೋ ಹಾಕಿದ್ದು ಎಲ್ಲ ಬರ್ದ್ಬಿಟ್ಟೆ ಸೇಮ್ ಅಷ್ಟೇ ಬರ್ದಾ ಅಷ್ಟೇ ನೋಡ್ದೆ ನೀನು ಅಷ್ಟೇ ಬರೆದಿದ್ದು ಪ್ಲಸ್ MCQs ಬರ್ದೆ ಎಕ್ಸ್ಟ್ರಾ ನೀವು ಹೇಳ್ದಂಗೆ ವಿಡಿಯೋಲಿ ಏನೋ ವಿಡಿಯೋ ನೋಡಿ ಪಾಸ್ ಆಗಿದೆ ನಿಜ ಸರ್ ಹೇಳಿ ಹೇಗಿತ್ತು ಎಕ್ಸಾಮ್ ನೋಡಿದ್ವಿ ಸರ್ ಫುಲ್ಲು ಕಷ್ಟ ಇತ್ತು ಇಲ್ಲಾನೆ ಪಾಸ್ ಆಗ್ತಾ ಇಲ್ಲ ನೀವು ಇಲ್ಲ ಸರ್ 3D ಆಲ್ಜಿಬ್ರಾ ವೆಕ್ಟರ್ಸ್ ಸೇಮ್ ಬಂದಿದೆ ಹೋಗ್ಲಿ ಬಂದಿತ್ತು ಸರ್ MCQ ಸೇಮ್ ಬಂದಿದೆಯಾ ಸರ್ ಏನೋ ಮಾಡಿದೀವಿ ವೆರಿ ನೈಸ್ ಆಮೇಲೆ LPPನೂ ಇದೆ ಪ್ರಾಬಬಿಲಿಟಿ ಎಲ್ಲ ಸೇಮ್ ನಾನು ಮಾಡಿಸೋದು ಬಂದಿರೋದು ಪ್ರಾಬಬಿಲಿಟಿ 3D LPP ಒಂದೇ ಕ್ವಶನ್ ಮಾಡಿಸಿದ ರಿವಿಷನ್ ಒಂದೇ ಕ್ವಶನ್ ಬಂದಿದೆ ಮಾರು ಅಲ್ಲಿ ಫೋಟೋ ಇಲ್ಲ ಸರ್ ಫಿಸಿಕ್ಸ್ ಹಿಂಗೆ ತಗೊಳ್ಳೋಣ ಇಲ್ಲಿ ಹಿಂಗೆ ಇಟ್ಕೋ ಎಕ್ಸಾಮ್ ಹೇಗೈತೆ ಪೇಪರ್ಸ್ ಇರೋ ಮೇಲೆ ವೇರ್ ಇಸ್ ಯುವರ್ ಪೇಪರ್ಸ್ ಎಲ್ಲ ಪೇಪರ್ಸ್ ಇಷ್ಟಾಗೈತೆ ಮ್ಯಾಥ್ಸ್ ಎಕ್ಸಾಮ್ ಮುಗೀತ್ ಸರ್ ಎಸಿತೀನಿ ಜಾಲಿ ಎಲ್ಲಾನ ರೆಫರ್ ಸಿಂಪ್ಲಿಫೈ ಮಾಡಿ ಹೌದಾ ವೆರಿ ನೈಸ್ ಅವರೆಷ್ಟು ಬಂದಿದೆ ಮಾರ್ಕ್ಸು ಹೇಗಾಯಿತು ಸಿಂಪ್ಲಿಫೈ ಹೆಲ್ಪ್ ಆಯ್ತಾ ಫುಲ್ ನೋಡ್ತಾ ಇದ್ದೆ ವಿಡಿಯೋಸು ಎಷ್ಟು ಬರುತ್ತೆ ಓ 75 and above ಯು ಆರ್ ಹ್ಯಾಪಿ ಆರ್ ಸ್ಯಾಡ್ ಸಿ ಹುಡುಗಿರೆಲ್ಲ ಅಷ್ಟೇ ಆ್ಯಕ್ಚುಲಿ ಔಟ್ ಆಫ್ 80 ಶಿ ಇಸ್ ಗೆಟಿಂಗ್ 75 ಶಿ ಇಸ್ ಸ್ಯಾಡ್ ನೋಡು ಅವ್ನು 65 ಅವನು ಆರಾಮಾಗಿದ್ದಾನೆ ಸಂತೋಷವಾಗಿ ಆಯ್ತು ಬನ್ನಿ ನೀವು ಬರಲ್ವಾ ಸಪ್ರೇಟಾ ನಿಮ್ಮದು ಎತ್ತರೋ ಕೈಯಲ್ಲನೋ
ಥ್ಯಾಂಕ್ ಯು ಸರ್. ಫಿಸಿಕ್ಸ್ MCQ ಹಿಂಗೆ ಮಾಡಿ ಸರ್. ಓಕೆ ಸೇಮ್ ಫಿಸಿಕ್ಸ್ ಮಾಡೋಣ ಬಿಡಿ. ಎಕ್ಸಾಮ್ ಹೇಗಾಯಿತು? ಸೂಪರ್. 6 ಚಾಪ್ಟರ್ 60 ಮಾರ್ಕ್ಸ್ ಏನಂದ್ರೆ ಅದು ಫುಲ್ ಮಾಡ್ತಿದ್ದೀವಿ. ಎಷ್ಟು 6 ಚಾಪ್ಟರ್ 60 ಮಾರ್ಕ್ಸ್ ಪ್ಲಸ್ ಅಂದಿರಲ್ಲ. ಅದೆಲ್ಲ ಫುಲ್ ಬರ್ತಿದ್ದೀರಾ? ಸೊ 60+ ಬರುತ್ತಾ ಈಗ? ಅದ್ರ ಮೇಲೆ ಇಂಟಿಗ್ರಲ್ಸ್ ಅದು ಇದೆಲ್ಲ ಬರ್ತದೆ. ಇಂಟಿಗ್ರಲ್ಸ್ ಎಲ್ಲ ಮಾಡಿದ್ರಾ? ಯು ಆರ್ ವೆರಿ ಹ್ಯಾಪಿ. ಸೊ ಐ ಕ್ಯಾನ್ ಸಿ ದ ಹ್ಯಾಪಿನೆಸ್ ಇನ್ ಯುವರ್ ಫೇಸ್. ಓ ಗಾಡ್. ಹೇಳಿದ್ರಲ್ಲ ಸರ್ ನಿನ್ನೆ ಫುಲ್ ಜಾಯಿಂಟಲ್ಲಿ ಇರ್ತೀನಿ ವಿಜಯ ಕಾಲೇಜ್ ಹತ್ರ. ವಿಜಯ ಕಾಲೇಜ್ ಹತ್ರ ಇರ್ತೀನಿ. ನಡ್ಕೊಂಡ್ಬಂದ್ವಿ. ಓಕೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿಂದ. 10 ಮಿನಿಟ್ಸ್. ಸೊ ಫಿಸಿಕ್ಸ್ ಎಷ್ಟು ಸ್ಕೋರ್ ಮಾಡ್ತೀರಾ? ನಿಮ್ಮದೇ ಸರ್ ಅದನ್ನು ನಿಮ್ಮನ್ನೇ ನೋಡೋದು. ಔಟ್ ತೊಗೊಂಡಿರಾ? ಟ್ರೈ ಅಂತೂ ಮಾಡಬೇಕು. ಇಲ್ಲೇ ಇದ್ದಾರಲ್ಲ ಯಾರು ಇನ್ನೂ ಯಾರು ಬರ್ತಿದ್ದಾರೆ? ಹಲೋ ಮ್ಯಾಮ್. I have no clue how he is prepared, but we are not kind of parent where we put pressure. But I think he shortlisted you maybe word of mouth ಇಂದ ನಿಮ್ಮ ಬಗ್ಗೆ ಗೊತ್ತಾಗಿರೋದು ಅವ್ರಿಗೆ. So you have organically made name, not any marketing as such. We don't do marketing only. Zero marketing. Zero marketing ಥರ. ಬಟ್ ಸ್ಟೂಡೆಂಟ್ಸೇ ನಿಮ್ಮನ್ನ ಪ್ರಿಫರ್ ಮಾಡಿದ್ದು. ಓಕೆ. ಆಮೇಲೆ ಮನೆ ಹತ್ರ ಹೋದ್ಮೇಲೆ ಹೇಳ್ತಾ ಇದ್ದಾನೆ, ಡ್ಯಾಡಿ ಕೂಲ್ ಜಾಯಿಂಟ್ ಹತ್ರ ಕರ್ಕೊಂಡು ಹೋಗು ನನ್ಗೆ ವಾಪಸ್ ಅಂತ. ಮತ್ತೆ ಮೈ ಹಸ್ಬೆಂಡ್ ಡ್ರೋವ್ ಬ್ಯಾಕ್ ಆಲ್ ದ ವೇ ಆ್ಯಂಡ್ ದೆನ್ ವಿ ಫೌಂಡ್ ಯು. ವಿ ಸರ್ಚ್ ದೇರ್ ಆ್ಯಂಡ್ ದೆನ್ ವಿ ಫೌಂಡ್ ಯು ಹಿಯರ್. ಹಿ ಈಸ್ ಆ್ಯಕ್ಚುಲಿ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೀಡಿಯೋಸ್ ಮೇ ಬಿ ಲೈಕ್ ಈಗಿನ ಯಂಗ್ಸ್ಟರ್ಸ್ಗೆ ಹೆಂಗೆ ಯು ಶುಡ್ ಯುನೋ ಟೀಚ್ ದೇಮ್ ಅಂತ. ಅವ್ರ ಭಾಷೆಯಲ್ಲಿ ಅವ್ರ ಅಟೆನ್ಷನ್ ಸ್ಪ್ಯಾನ್ ಡಿಫ್ರೆಂಟ್ ಇದೆ ನಮಗೆ ಕಂಪೇರ್ ಮಾಡಿದ್ರೆ, ನಮ್ಮ ಜನ್ರೇಷನ್ ಕಂಪೇರ್ ಮಾಡಿದ್ರೆ. ಸೊ ಅದನ್ನು ನೀವು ಹೇಳ್ಕೊಟ್ಟಿದ್ದೀರಾ. ಅಶೋಕ್, ಹಿ ಈಸ್ ದ ಒನ್. Yeah, I'm the one who comes in the video. You want to say something? Yeah, I'm very happy with the way the preparations for him has been supported. I think he was quite confident after all the preparation. He's very confident. So there was a lot of tensions before that. Now I think yesterday he was very confident. Yesterday no tension before exam. Aram. I didn't do anything. ಸ್ವಲ್ಪ ಹಾರ್ಡ್ ವರ್ಕ್ 100 ಬರ್ತಿತ್ತು. ಅದೇನೋ ಅದೇ ಈಸಿ ಕ್ವಶನ್ ಇತ್ತು. ಅದ್ರಲ್ಲಿ ಟಫ್ ಮಾಡಿ ಮಿಸ್ಟೇಕ್ ಮಾಡಿ ತಿರ್ಗಾ ಇರೇಸ್ ಮಾಡಿ ರಾಂಗ್. ಬಟ್ ಇಟ್ಸ್ ಓಕೆ. 90% ಅದೇ MCQs ಎಲ್ಲ ಬಂದಿತ್ತು. 90% ಸೇಮ್ MCQs. one minute ಅಲ್ಲಿ ಎಲ್ಲ ಐ ಕುಡ್ ಸಾಲ್ವ್ ಎವ್ರಿಥಿಂಗ್ ಅಂಡರ್ 1 minute. ಫಾಸ್ಟ್ ಫಾಸ್ಟ್ ಟಕ್ 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 ಅಂತ ನೀವು ಹೇಳ್ದ ಫುಲ್ ಮೆಮೊರೈಸ್ ಮಾಡ್ಕೊಂಡು ಹೋಗ್ಬಿಟ್ಟು. ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟಿದ್ದ? ಅದೇ ನೀವು ಹೇಳಿದಲ್ಲ ಫುಲ್ ಈಸಿ. ಎಷ್ಟೊಂದು ಟ್ರಿಕ್ಸ್ ಹೆಲ್ಪ್ ಆಯ್ತು ಸರ್. ಟ್ರಿಕ್ಸ್ ಹೆಲ್ಪ್ ಆಯ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಬರೀ ನೀವು ಒನ್ ಶಾಟ್ ಇಂದಾನೆ ಓದಿರೋದು ಸರ್, ಬೇರೆ ಏನು ಓದಿ ಯಾಕೆ ಒಂದು ವರ್ಷ ಏನು ಮಾಡ್ತಾ ಇದ್ರಿ ನೀವು? ಇನ್ನೇನು ಓದಬೇಕಂತ ಎಲ್ಲ ಚಾಪ್ಟರ್ಸ್ ನಿಮ್ಗೆ ಒನ್ ಶಾಟ್ ಅಲ್ಲೇ ನೋಡಿದ್ದು. ಒನ್ ಶಾಟ್ ಲೆಕ್ಚರ್ಸ್ ಎಲ್ಲ ಕನ್ಸಲ್ಲೂ ನೀವೇ ಬರ್ತೀರಿ ಸರ್ ನಿಮ್ಮ ವಿಡಿಯೋ ನೋಡಿ ನೋಡಿ. ಏನಿತ್ತು ಅದೇ ಸೇಮ್ ಅದೇ ಸರ್. ಕ್ಯಾಲ್ಕುಲೇಷನ್ ಅಷ್ಟೇ ಗೋಲ್ಡ್ ಕಾಯಿನ್ಸ್ MCQs ರಿಪೀಟ್ ಆಗಿದೆ. ನೋ ಐ ಶಾಕ್ ನನಗೇನಂದರೆ LPP ನಾನು ಒಂದೇ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ. ಈ ವರ್ಷ ನಾನು ಮಾಡೋಕ್ಕೋಗಲ್ಲ. ಒಂದೇ ಒಂದು ಕ್ವಶನ್ ತೊಗೊಂಡು ಒಂದೇ ಒಂದು ಕ್ವಶನ್ನು ದ ಸೇಮ್ ಕ್ವಶನ್ LPP ಎಸ್ ಕಮ್. ನನಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೆಯಾ ನಾನು? ಈಸ್ ಕಮಿಂಗ್ ಅಂಡ್ ಟೆಲಿಂಗ್ ಮಿ ಆಲ್ ದ ಬೆಸ್ಟ್ ಸರ್ ಅಂತ. ಸೊ ನೆಕ್ಸ್ಟ್ ಎಕ್ಸಾಮ್ ಮೇಕ್ ಶೂರ್ ದಟ್ ಯು ಡೂ ಸೇಮ್ ಲೈಕ್ ದಿಸ್ ಅಂತ ಹೇಳ್ತಾ ಇದ್ದವನು. ಓ ಒಂದ್ಸರಿ ಹತ್ತು ಗ್ರೂಪ್ ತೊಗೊಂಡು ಬನ್ನಿ. ಓ ಐ ಆಮ್ ಸೋ ಹ್ಯಾಪಿ. ಬನ್ನಿ. ಐ ಟಾಕ್ ಟು ಹರ್. ನೆಕ್ಸ್ಟ್ ಎಕ್ಸಾಮ್ ಮೈನಲ್ಲಿ ಇದ್ದೋ ತಲೆ ಕೆಡ್ಸ್ಕೊಂಬೇಡಿ. ಆರಾಮಾಗಿ ರೆಸ್ಟ್ ತೊಗೊಳ್ಳಿ. ಫಿಸಿಕ್ಸ್ ನಮ್ಮದೇ ಎಕ್ಸಾಮು ನೆಕ್ಸ್ಟು. ಅಯ್ಯೋ ಓಕೆ ಅಂತ ಎಷ್ಟು ಮಾರ್ಕ್ಸ್ ಬರುತ್ತೆ? 70+. ಓಕೆನಾ ನಿಮಗೆ? ಬಾಯ್ಸ್ ಆರ್ ಶೌಟಿಂಗ್. ಅದೇ ಬಾಯ್ಸ್ ಆರ್ ಶೌಟಿಂಗ್ ಫಾರ್ 65+ only. So 1 week I started maths and I saw only your videos. I learned everything from your videos. ನೀವು ಕನ್ನಡ ಪರ್ಸನಾ? Yeah. ಕನ್ನಡ ಬರುತ್ತೆ ನಿಮಗೆ? ಬರುತ್ತೆ. ಹಂಗಾರೆ ಓಕೆ ಬಿಡಿ. ಆ್ಯಕ್ಚುಲಿ ಐ ಥಾಟ್ ನೀವು ಕನ್ನಡ ಬರಲ್ಲ ನೀವು ನೋಡ್ತೀರ ಅನ್ಕೊಂಡಿದ್ದೆ. ಇಲ್ಲ ಬರುತ್ತೆ. ಪರವಾಗಿಲ್ಲ. ಹೇಗೆ ಅವರು ನಾವು ಕನ್ನಡಿಗರೇ. ಓಕೆ. ಕನ್ನಡತಿ. ಎಕ್ಸಾಮ್ ಹೇಗಾಯಿತು? ಚೆನ್ನಾಗಿತ್ತು. ಎಷ್ಟು ಮಾರ್ಕ್ಸ್ ಬರುತ್ತೆ? 60+ ಬರುತ್ತೆ. ಓಕೆ. ಐ ಡೋಂಟ್ ನೋ 70+. 70+ ಯಾಕೆ ಬರಲ್ಲ? I mean 2 markers, 3 markers little bit I went ಬಟ್ wrong. ಫಿಸಿಕ್ಸ್ ಚೆನ್ನಾಗಿ ಮಾಡ್ತೀನಿ. ಮಾಡಲೇಬೇಕು ಫಿಸಿಕ್ಸ್. ಮಾಡ್ತೀನಿ ಸರ್. ನಿಮ್ಮ ವಿಡಿಯೋಸ್ ನೋಡ್ಕೊಂಡೆಲ್ಲ ಮಾಡ್ತೀನಿ. ಫಿಸಿಕ್ಸ್ ಈಸ್ ಬೇಕೇ 80 on 90 ಫಿಸಿಕ್ಸ್. 80 on 80 ಅಲ್ಲಮ್ಮ 70. ಎಕ್ಸ್ಟ್ರಾ 10 ಮಾರ್ಕ್ಸ್ ಎಲ್ಲ ಕೊಡ್ತಾರೆ ನಿಮಗೆ. 2-3 markers. 2-3 marks ಈಸಿ ಇರುತ್ತೆ. ಐ ಥಿಂಕ್ ಯು ಲೂಸ್ ಮಾರ್ಕ್ಸ್ ಇನ್ MCQs and ನ್ಯೂಮರಿಕಲ್ಸ್. MCQs please.
ಓಕೆ ಪ್ಲೀಸ್ ಬರ್ಸ್ತೀನಿ, ಟ್ರೈ ಮಾಡ್ತೀನಿ. ಮ್ಯಾಥ್ಸ್ ಅಷ್ಟು ಬರೋ ಕಷ್ಟ ಇದೆ ಫಿಸಿಕ್ಸು, ಬಟ್ ವಿಲ್ ಟ್ರೈ ಟು ಅಟ್ಲೀಸ್ಟ್ ಒಂದು 12 ಕ್ವಶನ್ಸ್. ನೀವು ಹೇಳಿದಷ್ಟೇ ಹೆಂಗೆ ಹೇಳಿದ್ರೆ ಹಂಗೆ ಫುಲ್ ಕಾನ್ಫಿಡೆನ್ಸ್ ಹೇಳ್ತೀನಿ. 65+ ಬಂದೇ ಬರುತ್ತೆ. 65+ ಬಂದೇ ಬರುತ್ತೆ. ಐ ಮೀನ್ ಐ ಆಮ್ ಏಮಿಂಗ್ ಫಾರ್ 70 ಹೋಪ್ ಮಾಡ್ತಾ ಇದ್ದೀನಿ, ಬಟ್ ಡೋಂಟ್ ನೋ, ಮೇ ಬಿ 1 ಮಾರ್ಕ್ ಅಲ್ಲೇ ಕಟ್ ಮಾಡಿ ಪ್ರಾಬಬಿಲಿಟಿ ಲೀಡ್ ಸೆಂಟೆನ್ಸ್ ಬರ್ದ್ರೆ ಕಟ್ ಮಾಡ್ತಾರೆ. ಅದು ಬಿಟ್ಟು ಎವ್ರಿಥಿಂಗ್ ವಾಸ್ ಸೋ ಗುಡ್. ಎಲ್ಲ ಮಾಡಿದ್ದೀನಿ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮಾಡಿ ಏನು ಫುಲ್ ಖುಷಿ ಆಯಿತು. 65+ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲ ಕ್ರೆಡಿಟ್ಸು ನಿಮಗೆ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಫಿಸಿಕ್ಸು ಕೂಡ ಹಾಕ್ಬಿಡ್ಲಿ, ಹಂಗೆ ಫಿಸಿಕ್ಸ್ ಆಗ್ಬಿಡಕ್ಕಂತೆ. ಓಕೆ ನೆಕ್ಸ್ಟ್ ಆಮೇಲೆ CETನೂ ಹಿಂಗೆ ಫುಲ್ ರಾಕ್ ಮಾಡಿಬಿಟ್ಟು ಎಲ್ಲ ರಾಕ್ ಮಾಡ್ಬಿಡ್ತಾರೆ. ಓಕೆ ವೆರಿ ಗುಡ್. ಫುಲ್ CETನೂ ಫುಲ್ ಬರಬೇಕು. ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ, ಅದ್ರಲ್ಲಿ ಕಾನ್ಫಿಡೆನ್ಸ್ ಇದೆ. ಇದ್ರಲ್ಲಿ ಚೆನ್ನಾಗಿ ಸೊ ಯು ಓಕೆ ಫೈನ್, ದಟ್ಸ್ ಗುಡ್. ಫಿಸಿಕ್ಸ್ ಆಲ್ಸೋ 65+ ಆದರೆ 70ಗೆ. ಹಾಂ ನೋಡಿ 70 or 65+. ಓಕೆ ಅಷ್ಟೇ ಸರ್. ಸೊ ವೆರಿ ಹ್ಯಾಪಿ ಟು ಮೀಟ್ ಯು ಆಲ್. ಓ ಯಶವಂತ್ ನನಗೆ ಈಸ್ ಅವನು ಕಾಲ್ಸ್ ಮೀ ಆಲ್ ದ ಟೈಮ್. ಹಲೋ ಸರ್, ಸಖತ್ತಾಗಾಯಿತು. ಎಕ್ಸಾಮ್ ಹೇಗಾಯಿತು ಮೇಡಮ್? ಹೇಗಿದ್ದೀರಾ? ಸಮ್ಟೈಮ್ಸ್ ನಾನು ನಿಮ್ಮನ್ನ ಎಸ್ ಐ ರಿಮೆಂಬರ್ ಬೋತ್ ಆಫ್ ಯು ಆಲ್ ದ ಟೈಮ್. 70 or 70 80ಗೆ 70. ಸೊ ಈಸ್ ಮೈ ಸ್ಟೂಡೆಂಟ್. ಸೊ ಹಾಫ್ ಆಫ್ ದ ಟೈಮ್ ನನಗೆ IAS ಕಾಲ್ಸ್ ಬರೋದು, ಕೆಲವೊಂದು ಸರಿ ನಿಂದನೇ ಜಾಸ್ತಿ ಬರೋದು. IAS ಕಾಲ್ಸ್ ನಂದೇ ಬರೋದು. ಅವನು IAS ಕಾಲ್ಸ್ ಬರೋದು ನನಗೆ. ಐ ಆಮ್ ಸೋ ಹ್ಯಾಪಿ. ಎಷ್ಟೊಂದು ಕೇಮ್ ಎಲ್ಲಿದೆ ಸೆಂಟ್ರು? ನಮ್ಮದು ಇದು ಬಿಷಪ್ ಕಾಟನ್ ವುಮೆನ್ಸ್. ಇಲ್ಲಿ ಮೇಡಮ್? ಮಿಷನ್ ರೋಡ್. ಅಲ್ಲಿಂದ ಬಂದ ನೀವು? ಅಲ್ಲಿಂದ ಬಂದ್ವಿ, ನೀವು ಇಲ್ಲಿರ್ತೀರಾ ಅಂತ. ಸರ್ MCQs ನೀವು ಕೊಟ್ಟಿದ್ದಂಗೆ ಇತ್ತು. ಅಂದರೆ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸ್ವಲ್ಪ ಚೇಂಜ್ ಇತ್ತು ನಂಬರ್, ಬಟ್ ಸ್ಟಿಲ್ ಸೇಮ್ ಆಲ್ಮೋಸ್ಟ್ ಫಾರ್ಮ್ಯಾಟ್ ಸೇಮ್ ಇತ್ತು. ಟೈಪ್ ಆಫ್ ಕ್ವೆಶನ್ಸ್ MCQs ಫುಲ್ ಔಟ್ ಆಫ್ ಔಟ್. ನಾನು ಕಳ್ಕೊಂಡಿದ್ದು ಪ್ರಾಬಬಿಲಿಟಿಲಿ ಅಲ್ಲಿ ಸೆಂಟೆನ್ಸ್ ಬರೆಯೋದು ಅದು ಇದೆಲ್ಲ. ನನಗೆ ಅದು ಏನು ಇವೆಂಟ್ಸ್ನ ಏನು ತೊಗೋಬೇಕು ಅನ್ನೋದು ಸೆಂಟೆನ್ಸ್ ಬರೀಬೇಕಾದ್ರೆ ಅದು ಒಂಚೂರು ಹೋಯ್ತು. ಚೆನ್ನಾಗಾಯ್ತು ಸರ್. ಈ ಕಾಲ್ ಮೀ ಲಾಸ್ಟ್ ಇಯರ್ ಇಟ್ ಸೆಲ್ಫ್ 2024. 2020 ಬ್ಯಾಚ್ ವಾಸ್ ಫಸ್ಟ್ ಸ್ಟೂಡೆಂಟ್ ಇವನು. 2024 he has joined, not 2025. Yashwant. So I remember name very well. Photo. Sir, one photo, sir. Yes, ಯಾರು? ವೆರಿ ನೈಸ್. ನಮ್ಮ ಅಮ್ಮ ಅಂತಿದ್ರು ನಿಮ್ಮದು ಮತ್ತು ಅಂಬೇಡ್ಕರ್ ಫೋಟೋ ನಮ್ಮ ಮನೇಲಿ ದೊಡ್ಡದಾಗಿ ಹಾಕಿಸ್ಬೇಕು. ಎಂತಕ್ಕೆ? ಮಾರ್ಕ್ಸ್ ಅದರಿಂದ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ತಿದೆ, ಅದಕ್ಕೆ ಹೇಳ್ತಿದ್ದೆ. ಓ ಥ್ಯಾಂಕ್ ಯು. ಬಿಕಾಸ್ ಆಫ್ ಯು ಓನ್ಲಿ ಐ ಕುಡ್ ಗೆಟ್ ದಟ್ ಮಚ್ ಸ್ಕೋರ್ಸ್. ಥ್ಯಾಂಕ್ ಯು ಸೊ ಮಚ್. ಫಿಸಿಕ್ಸ್ ಎಲ್ಲ ಬಿಡಿ. ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮೇಲೆ ಹೋಗ್ತಿದೆ. ನನಗೂ ಈಗ ತುಂಬ ಹ್ಯಾವ್ ಟು ಮೀಟ್ ದ ಎಕ್ಸ್ಪೆಕ್ಟೇಷನ್ಸ್ ನಾವು. ಎಷ್ಟೊಂದು ಬಂದಿತ್ತು ಸರ್ ನೀವು ಹೇಳ್ಕೊಂಡು. MCQs ತುಂಬ ಬಂದಿತ್ತು ನೀವು ಹೇಳ್ಕೊಂಡು. ಅಂದರೆ ಪಾರ್ಟ್ 1 ಪಾರ್ಟ್ 2 2 ವೀಡಿಯೋಸ್ ಮಾಡಿದ್ರಲ್ಲ, MCQs 2 ಬಂದಿತ್ತು. ಅದರಲ್ಲಿ ಇದ್ದಿದ್ದು ಕ್ವೆಶನ್ಗಳು. ಆಮೇಲೆ ನೀವು ಇದು ಬರ್ಬೋದು ಅಂತ ಹೇಳಿದ್ರಲ್ಲ, ಅದೇ ಕ್ವೆಶನ್ಗಳೇ ಇಂಥದ್ದು ಬರ್ಬೋದು ಅಂತ ಅದೇ ಕ್ವೆಶನ್ಗಳೇ ಬಂದಿತ್ತು. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ ಎಲ್ಲ. ವೆರಿ ನೈಸ್. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸರ್. ಬನ್ನಿ ಜಾಸ್ತಿ ನಿಮಗೆ ನೋಡ್ತಿದ್ದೀವಿ ಸರ್ ಈಗಿನ ಕಾಲದಲ್ಲಿ ಸರ್. ಹೌದಾ? ಇನ್ಸ್ಟೆಡ್ ಆಫ್ ವಾಚಿಂಗ್ ಗರ್ಲ್ಸ್ ಇಸ್ ವಾಚಿಂಗ್ ಮೀ. ನಾನೇ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬನ್ನಿ ಒಂದು 2 ವರ್ಷ. ಯಾರು ಚಾಕ್ಲೇಟ್ ಕೊಟ್ಟಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಂ ರೆಡಿ ಆಯ್ತು, ಕೂಲ್ ಮಾಡಿ ಬನ್ನಿ. ಓ ಇದ್ದೀರಾ ಡ್ಯಾಡಿನಾ? ಎಷ್ಟು ಎಕ್ಸಾಮ್ ಮಾರ್ಕ್ಸ್ ಬರುತ್ತೆ? 65+. I got a chocolate, see. Okay, I will get a treat for all of you. We'll go to Cool Joint. So, if you don't have... next time exam ಯೋಚನೆ ಮಾಡಿ. It's my exam only, no? ನಂದೇ ಎಕ್ಸಾಮ್ ಅಲ್ವಾ? ಬನ್ನಿ, we'll just go there. Sir, thank you so much. Hey, come. ನಿಮ್ಮ ಟೈಮ್ ಇದೆ ಬನ್ನಿ. ಸರ್ ನಿಮಗೋಸ್ಕರ ಟೈಮ್ ಮಾಡ್ಕೊಂಡು ಹೋಗ್ತೀವಿ ಸರ್. ಓ ಕ್ಲಾಸಸ್ ತುಂಬ ಚೆನ್ನಾಗಿದೆ ಸರ್. ಮೋಟಿವೇಶನ್ ಆಗಿರುತ್ತೆ ಮಕ್ಕಳಿಗೆ. ಮೋಟಿವೇಶನ್ ಜೊತೆ ಪಾಠ ಮಾಡ್ತಾ ಇರ್ತೀರಾ, ಆ ಪಾಠ ಹೋಗೋದೇ ಗೊತ್ತಾಗಲ್ಲ ಅವ್ರಿಗೆ. ಓಕೆ. ಜೊತೆಗೆ ಇನ್ನೊಂದು ಏನಂತಂದರೆ ನೀವು ನಮ್ಮ ಜೊತೆ ಎದುರಿಗೆ ಮಾತಾಡೋ ಥರ ಇರುತ್ತೆ.
ಫ್ರೆಂಡ್ಲಿ ಆಗಿರುತ್ತಾ? ವೆರಿ ನೈಸ್. ಆಗಿರುತ್ತೆ ಆ ಗೈಡೆನ್ಸು ಅದು ಮಕ್ಕಳಿಗೆ. ಆಮೇಲೆ ಇದು ಇಟ್ಸ್ ಲೈಕ್ ಎ ಸರ್ವಿಸು. ನೀವೊಂದು ಸಮಾಜಕ್ಕೆ ಮಕ್ಕಳಿಗೆ ಆ ಎಜುಕೇಷನ್ ಜೊತೆ ಸೇವೆ ಕೊಟ್ಟಂಗಿದೆ ನಮಗೆ. ಆ್ಯಕ್ಚುಲಿ ಇದು ಕ್ಲಾಸಸ್ ಚಾರ್ಜ್ ಇಲ್ಲ, ಫ್ರೀಯಾಗಿ ಮಾಡ್ತಿರ್ತೀರಾ. ಇಷ್ಟೊಂದು ವೀಡಿಯೋಸ್ ಅದು ಎಷ್ಟು ಕಷ್ಟಪಟ್ಟು ಮಾಡ್ತೀರಾ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದೊಂದು ವೀಡಿಯೋ ವಿಡಿಯೋ ಹಿಂದೆ ತುಂಬ ಶ್ರಮ ಇರುತ್ತೆ. ಅದು ನಮಗೆ ತುಂಬ ಈಸಿ ನೋಡೋಕ್ಕೆ, ಆದರೆ ನಿಮ್ಮ ಶ್ರಮ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ಸರ್. ಇವರ ಈವನ್ ನಿಮ್ಮ ಮಗ ಕೂಡ ಸೇಮ್ ಸ್ಟೂಡೆಂಟ್, ಸಿಂಪ್ಲಿಫೈಡ್. ಐ ಮೀನ್ 2 years ಬ್ಯಾಕ್ ಅಗೇನ್ ಮೈ ಡಾಟರ್. ಸಿಂಪ್ಲಿಫೈಡ್ ಮೀನ್ಸ್ ಫ್ಯಾಮಿಲಿ. ಈಗೆಲ್ಲ ನನ್ನ ಸ್ಟೂಡೆಂಟ್ ತುಂಬ ಜನ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ವೀಡಿಯೋಸ್ ನೋಡೋದು ಅಂತ. ಈ ಓನ್ಲಿ ಸಜೆಸ್ಟೆಡ್. ಆಲ್ಸೋ ಸ್ವಲ್ಪ ಸ್ಟಾರ್ಟಿಂಗಿಂದನೇ ಫಾಲೋ ಮಾಡಿದ್ರು. ಸೊ ಯು ನಾಟ್ ಗೋ ಫಾರ್ ಎನಿ ಕೋಚಿಂಗ್. ಸರಿಯಾಗಿ ವೀಡಿಯೋಸ್ ಫಾಲೋ ಮಾಡಿದ್ದಾರೆ. ವೆರಿ ನೈಸ್. ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಯ್.